ಜೈ ಶ್ರೀರಾಮ್ ವೀಕ್ಷಕರೇ. ನೋಡ್ರಿ ವೀಕ್ಷಕರೇ, 500 ವರ್ಷ ಸಂಘರ್ಷದ ಬಳಿಕ ಈಗ 2024ರಾಗ ಜನವರಿ 22 ತಾರೀಕ ನಮ್ ರಾಮ ಮಂದಿರ ಇನೋಗ್ರೇಷನ್ ಐತ್ ನೋಡ್ರಿ ವೀಕ್ಷಕರೇ. ಈಗ ರಾಮ ಮಂದಿರ ಅಯೋಧ್ಯನೆ ಆಗೋದ್ರಿಂದ ಈಗ ನಮ್ಗ ಇನ್ವೆಸ್ಟರ್ಸ್ ಏನ್ ಹತ್ತಿರ್ಲಿ ಲಾಭ ಸಿಗ್ಬೋದು ಅಂತ ನೋಡೋಣ. ನೋಡ್ರಿ, ಒಂದನೇ ಪಾಯಿಂಟ್ ಏನಂದ್ರ, ಈಗ ಅಯೋಧ್ಯನ್ಯಾಗ ರಾಮ ಮಂದಿರ 500 ವರ್ಷ ಆಗತೈತಿ. ಮತ್ ಇಷ್ಟೆಲ್ಲಾ ಮಂದಿ ರಾಮಬರ್ ಭಕ್ತರು ಇದಾರ ಅಂತಂದ್ರ ಸಹಜವಾಗಿ ಎಲ್ಲಾರು ಅಯೋಧ್ಯಕ ಹೋಗವ್ರ ಮತ್ ರಾಮ ಮಂದಿರ ಕಡೆ ಹೋಗಿ ದರ್ಶನ್ ತೊಗೊಳವ್ರ. ರಾಮ ಮಂದಿರ್ಗೆ ಹೋಗಿ ತಿಳಿತ್ರಿ. ಎಲ್ಲಾ ರಾಜ್ಯಗಳಿಂದ, ಎಲ್ಲಾ ದೇಶಗಳಿಂದ, ಎಲ್ಲಾ ಜಗತ್ನಾಗಿಂದ ಮಂದಿ ಅಯೋಧ್ಯ ರಾಮ ಮಂದಿರಕ್ಕೆ ಬರೋದ್ರಿಂದ ಅಲ್ಲಿ ಟೂರಿಸಂ ಬಹಳ ಇನ್ಕ್ರೀಸ್ ಆಗ್ತೈತಿ. ನಮಗೆ ಇನ್ವೆಸ್ಟರ್ಸ್ ಅದ್ರಲ್ಲೇ ಬಹಳ ಲಾಭ ಆಗೋ ಚಾನ್ಸಸ್ ಐತಿ. ನೋಡ್ರಿ ವೀಕ್ಷಕರೇ, ಈಗ ಇಂಡಿಯಾನಾಗ ಎಲ್ಲಾ ರಾಜ್ಯಗಳಿಂದ ಮಂದಿ ಅಯೋಧ್ಯ ಹೋಗವ್ರ ಅಂದ್ರೆ ಹೆಚ್ಚ ಬಸ್ ಇಲ್ಲಿಕ ಟ್ರೈನ್ ಯೂಸ್ ಮಾಡ್ತಾರ್ರಿ. ಹೆಚ್ಚ ಅಂದ್ರ ಬಸ್ ಕಿಂತನೂ ಟ್ರೈನ್ ಬಹಳ ಪ್ರಿಫರ್ ಮಾಡ್ತಾರ್ರಿ ನಮ್ ಇಂಡಿಯಾ ಜನ ತಿಳಿತ್ರಿ. ನಾವ್ ಒಂದನೇ ಸ್ಟಾಕ್ ಯಾವ್ದಂದ್ರ IRCTC ಅಂತ ಒಂದ್ ರೈಲ್ವೆ ಸ್ಟಾಕ್ ಐತಿ. ನಾವ್ ಅದ್ ತಗೊಳ್ಳೋಣ ವೀಕ್ಷಕರೇ. ಇದು ಬರೀ ಎಜುಕೇಶನ್ ಪರ್ಪಸ್ ಆಗೈತಿ. ನಾ ಮತ್ತೊಂದು ಹೇಳ್ತೇನೆ, ಇದು ಯಾವ್ದನ್ನ ಟಿಪ್ಸ್ ಕೊಡುವಾನಿ. ನಾ ಹೇಳಿದ್ದು ಸ್ಟಾಕ್ಸ್ ನೀವು ಹೋಗಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಕಡೆ ನೀವು ರಿಸರ್ಚ್ ಮಾಡಿ ನಿಮ್ ಸ್ವಂತ ಇದ್ರ ಮ್ಯಾಗ ತಗೋರಿ ತಿಳಿತ್ರಿ. ನೋಡ್ರಿ ವೀಕ್ಷಕರೇ, ರೈಲ್ವೇಲೆ ಮಂದಿ ಹೋಗವ್ರ ಅಯೋಧ್ಯಕ ಅಂತಂದ್ರ IRCTC ಸ್ಟಾಕ್ಗ ಬಹಳ ಲಾಭ ಆಗೋದತ್ರಲ್ಲೇ. ಯಾಕಂದ್ರ ನೀವು ಈಗಾಗ್ಲೇ ರೈಲ್ವೆನಾಗ ಅಡ್ಡಾಡ್ತಿದ್ರ ನಿಮಗ್ ಗೊತ್ತೈತಿ, ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೇಕಂದ್ರ ನಾವು IRCTC ಆಪ್ ನ ಯೂಸ್ ಮಾಡಿ ನಾವು ಟ್ರೈನ್ ಬುಕ್ ಮಾಡ್ಬೇಕ ಆಗ್ತೈತಿ. ಗೊತ್ತೈತ್ಲಾ ರೀ ನಿಮಗೂ. ಮತ್ತ ನೀವು ಈಗ ಬೆಂಗಳೂರದಿಂದ ಅಯೋಧ್ಯ ಅದು ಹೋಗ್ಬೇಕಂತಂದ್ರ ಬಹಳ ದೊಡ್ಡ ಜರ್ನಿ ಆಗ್ತದ್ರಿ. 1 ದಿನ 2-3 ದಿನ ಬೇಕಾಗ್ತೈತೆ ಅನ್ನಿಸ್ತೈತಿ ನಂಗ. ಆ 2-3 ದಿನದ್ನಾಗ ನೀವು ಟ್ರೈನ್ಯಾಗ ಊಟ ಮಾಡ್ತಿರಲ್ಲ, ಆ ಊಟ ಸದ್ಯಕ್ IRCTC ಸ್ಟಾಕ್ ನ ಸರ್ವ್ ಮಾಡ್ತೈತ್ರಿ ನಿಮಗ ತಿಳಿತ್ರಿ. ನಾನು IRCTC ಸ್ಟಾಕ್ ಪಿಕ್ ಮಾಡೀನಿ. ಯಾಕಂದ್ರ IRCTC ಸ್ಟಾಕ್ ಟ್ರೈನ್ ಟಿಕೆಟ್ ಬುಕ್ ಮಾಡಕ್ ಅವ್ರ ಹೆಲ್ಪ್ ಮಾಡ್ತಾರ, ಮತ್ತ ಅಲ್ಲಿ ಊಟ ಗೀಟ ಎಲ್ಲ ಅವ್ರನ್ನ ಹ್ಯಾಂಡಲ್ ಮಾಡ್ತಾರ ತಿಳಿತ್ರಿ. ಮತ್ತ ಎರಡನೇ ಸ್ಟಾಕ್ ಅಂದ್ರ, ಈಗ ಬೇರೆ ದೇಶದಿಂದ ಆಗ್ಲಿ, ಈಗ ದಿಲ್ಲಿ, ಮುಂಬೈ, ಈಗ ಮೊನ್ನೆ ಮುಂಬೈದಿಂದ ಫಸ್ಟ್ ಫ್ಲೈಟ್ ಬಿಟ್ಟಿರಿ ಅಯೋಧ್ಯಕ್. ಈಗ ನಿನ್ನೆ ಎಷ್ಟು ತಾರೀಕು ಅಂದ್ರೆ 17 ತಾರೀಕು ನಿನ್ನೆ ಬೆಂಗಳೂರಿಂದ ಅಯೋಧ್ಯಕ ಒಂದ ಇಂಡಿಗೋದ ಫ್ಲೈಟ್ ಬಿಟ್ರ. ಈಗ ಸದ್ಯ ಅಯೋಧ್ಯದ ಏರ್ಪೋರ್ಟ್ನಾಗ ಇಂಡಿಗೋದ ವಿಮಾನನ ಹೋಗಾತಾವ್ರಿ. ಮತ್ತ ಇಂಡಿಯಾನಾಗ ಇಂಡಿಗೋ ಐತ್ಲಾ ರೀ, ಅದ ಕಿಂಗ್ ಅಂತಾರಿ ಏವಿಯೇಷನ್ ಸೆಕ್ಟರ್ನಾಗ ತಿಳಿತ್ರಿ. ನಮ್ಮ ಸೆಕೆಂಡ್ ಸ್ಟಾಕ್ ಯಾವ್ದಂದ್ರೆ ಇಂಡಿಗೋ. ಈಗ ನೀವು ಈಗ ನಮ್ಮ ಇಂಡಿಯಾನಾಗ ಎಲ್ಲಾರು ಹೆಚ್ಚ ಇಂಡಿಗೋನಾಗನ ಟ್ರಾವೆಲ್ ಮಾಡಕ್ ಪ್ರಿಫರೆನ್ಸ್ ಮಾಡ್ತಾರೆ. ಯಾಕಂದ್ರ ಅವರು ರೂಟ್ ಎಲ್ಲಾ ಕಡೆ ಇದಾವ. ಈಗ ಸಣ್ಣ ಜಿಲ್ಲೆಗಳನ್ನಾಗೂ ಇದಾವ. ಈಗ ನಮ್ ಬೆಳಗಾಂ ದಿಂದನೇ ಎಷ್ಟೋ ಪ್ಲೇನ್ ಇದಾವ ಇಂಡಿಗೋದು ತಿಳಿತ್ರಿ. ನಾನು ಇಂಡಿಗೋ ಸ್ಟಾಕ್ ನ ಪಿಕ್ ಮಾಡೇನಿ ಸೆಕೆಂಡ್ ಸ್ಟಾಕ್. ಥರ್ಡ್ ಸ್ಟಾಕ್ ಯಾವ್ದಂದ್ರ ಪ್ರವೇಗ್ ಅಂತ ಐತ್ರಿ. ಆ ಸ್ಟಾಕ್ ನೀವು ಹೆಸರು ಕೇಳಿರಂಗಿಲ್ಲ, ಬಹಳ ಮಂದಿ ಅದ್ರ ಹೆಸರು ಗುರ್ತ ಇರಂಗಿಲ್ಲ. ಇದ್ ನೋಡ್ರಿ, ಇದ ಪ್ರವೇಗ ಈ ಸ್ಟಾಕ್ ಏನ್ ಮಾಡ್ತೈತಂದ್ರ ರೀ, ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡ್ತೈತ್ರಿ. ಟೆಂಟ್ ಸಿಟಿ ಅಂದ್ರೆ ನೀವು ಗುಜರಾತ್ನಾಗ ಅದು ಗುಜರಾತ್ಗೆ ಅದು ಹೋಗಿದ್ರ ನೀವು ಅಲ್ಲಿ ಟೆಂಟ್ ಸಿಟಿ ನೋಡಿರ್ಬೋದು. ಇಲ್ಲಿ ಯಾವ್ದಾರ ಪಿಕ್ಚರ್ನಾಗ ಮೊಬೈಲ್ನಾಗ ನೀವು ನೋಡಿರ್ಬೋದು, ಗುಜರಾತ್ ಕಚ್ನಾಗ ಟೆಂಟ್ ಸಿಟಿ. ಹಂಗ ಟೆಂಟ್ ಸಿಟಿ ಬಿಲ್ಡ್ ಮಾಡ್ತೈತ್ರಿ ಇದು. ಈಗ ಮಂದಿಗ ಹೋಟೆಲ್ನಾಗ ಇರೋದದು ಬಹಳ ಇದ್ ಅನ್ಸಾತೈತ್ರಿ. ಈಗ ಇರುವಾಳ್ರಿ, ಎಲ್ಲಾ ಮಂದಿ ಯೂನಿಕ್ ಬೇಕಾಯ್ತಿ. ಎಲ್ಲಾರು ಹೆಚ್ಚ ಟೆಂಟ್ ಸಿಟಿ ಹಿಂಗ್ ಟೆಂಟ್ ನಾಗ ಇರೋದದು ಬಹಳ ಚಲೋ ಅನಿಸ್ತೈತ್ರಿ. ಇವ್ರು ಟೆಂಟ್ ಹೆಂಗಿರ್ತಾವಂದ್ರ, ಇದ್ರಾಗ ಟಾಯ್ಲೆಟ್, ಅದ್ರಾಗ ಬಚ್ಚಲ್ ಜಳಕ ಮಾಡಕ ಭಾರಿ ಚಲೋ ಟೆಂಟ್ ಇರ್ತಾವ್ರಿ. ಇವ್ರು ಮಂದಿ ಅದನ್ನ ಹೆಚ್ಚು ಉಪಯೋಗ ಮಾಡತ್ತಾರ್ರಿ. ಇವ್ರ ಅಯೋಧ್ಯನ್ಯಾಗ 2 ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡತ್ತಾರ. ಈಗಾಗಲೇ ಸ್ಟಾಕ್ ಬಹಳ ಏರೈತ್ರಿ. ನೀವು ನೋಡಿ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ರಿಸರ್ಚ್, ನೀವು ಸ್ವಂತ ರಿಸರ್ಚ್ ಅದು ಮಾಡಿ ತಗೋರಿ ಸ್ಟಾಕ್ ತಿಳಿತ್ರಿ ವೀಕ್ಷಕರೇ. ಟೆಂಟ್ ಸಿಟಿ 2 ನಿರ್ಮಾಣ ಮಾಡತ್ತಾರ. ಅದ 50% ಅವ್ರ ಇನ್ನ ನಿರ್ಮಾಣ ಮಾಡತ್ತಾರ ಅಂದ್ರ ಆಗಿತ್ತು ಆಲ್ಮೋಸ್ಟ್ ಎಲ್ಲಾ ಕೆಲಸ. 50% ಟೆಂಟ್ ಈಗಾಗಲೇ ಬುಕ್ನು ಆಗ್ಯಾವಂತ ಅವ್ರು. ಮತ್ತ ಫೋರ್ತ್ ಅಂತ ಸ್ಟಾಕ್ ಯಾವ್ದಂದ್ರ, ಫೋರ್ತ್ ಸ್ಟಾಕ್ ನಮ್ಮದ 4ನೇ ಸ್ಟಾಕ್ ಇಂಡಿಯನ್ ಹೋಟೆಲ್ಸ್ ಬಹಳ ದೊಡ್ಡ ಕಂಪ್ನಿ ಇದ. ನೀವು ಕೇಳಬಹುದು, ಇವ್ರು ಹೋಟೆಲ್ಸ್ ತಾಜ್ ಹೋಟೆಲ್ಸ್ ಎಲ್ಲಾ ಇದಾವಲ್ಲ ರೀ, ತಾಜ್ ಹೋಟೆಲ್ ಅದು ಎಲ್ಲಾ ಇವ್ರುನ ರೀ. ಭಾರಿ ಇದಾವ್ರಿ ಇವ್ರು ಹೋಟೆಲ್. ಇವ್ರು ಅಯೋಧ್ಯನಾಗ 2 ಹೋಟೆಲ್ 5 ಸ್ಟಾರ್ ಹೋಟೆಲ್ ಅನ್ನ ನಿರ್ಮಾಣ ಮಾಡೋದಂತ ಹೇಳ್ಯಾರಿ. ಮತ್ತ ಮಾಡತಾರು ಅನಿಸ್ತೈತಿ ನಂಗ. ಮತ್ತ ವೀಕ್ಷಕರ, ಈಗ ಸದ್ಯನ್ಯಾಗ ನೀವು ಲಕ್ಷದ್ವೀಪ ಮತ್ತ ಮಾಲ್ಡೀವ್ಸ್ ಕಾಂಟ್ರವರ್ಸಿ ನೀವು ನೋಡಿರ್ಬೋದು. ಈಗ ಮಂದಿ ಏನ್ ಮಾಡತ್ತಾರ ಅಂದ್ರೆ, ನಮ್ ಇಂಡಿಯನ್ಸ್ ಮಂದಿ ಮಾಲ್ಡೀವ್ಸ್ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಅನ್ನತ್ತಾರ. ಲಕ್ಷದ್ವೀಪ ಬಹಳ ಪ್ರಮೋಟ್ ಮಾಡತ್ತಾರಿ ನಮ್ ಇಂಡಿಯನ್ ಗೌರ್ಮೆಂಟ್. ಅದ್ರ ಸಂಬಂಧ ನಮ್ದ ಇಂಡಿಯನ್ ಹೋಟೆಲ್ ಸ್ಟಾಕ್ ಐತ್ಲಾ ರೀ, ಲಕ್ಷದ್ವೀಪ್ನಾಗ
ಎರಡು 5 ಸ್ಟಾರ್ ಹೋಟೆಲ್ ಅನ್ನ ರೆಡಿ ಮಾಡ್ತೇನಂತ ಹೇಳ್ಯಾರಿ. ಅನಾನ ಇಂಡಿಯನ್ ಹೋಟೆಲ್ಸ್ ಭಾರಿ ಸ್ಟಾಕ್ ಐತ್ರಿ. ತಿಳಿದ್ರಿ ವೀಕ್ಷಕರೇ ಇವ್ 4 ಸ್ಟಾಕ್ ನ ಪಿಕ್ ಮಾಡೀನಿ ನೋಡ್ರಿ. 1ನೇ ಸ್ಟಾಕ್ IRCTC, 2ನೇ ಸ್ಟಾಕ್ ಇಂಡಿಗೋ, 3ನೇ ಸ್ಟಾಕ್ ಪ್ರವೇಗ್ ಮತ್ತ 4ನೇ ಸ್ಟಾಕ್ ಇಂಡಿಯನ್ ಹೋಟೆಲ್ಸ್. ತಿಳಿತ್ರಿ? ನೀವು ಇವ್ 4 ಸ್ಟಾಕ್ ಮ್ಯಾಗ ರಿಸರ್ಚ್ ಮಾಡ್ರಿ, ಸ್ವಂತ ಅನಾಲಿಸಿಸ್ ಮಾಡ್ರಿ, ಎಲ್ಲಾ ಫಂಡಮೆಂಟಲ್ ನೋಡ್ರಿ, ಟೆಕ್ನಿಕಲ್ ನೋಡ್ರಿ, ಮತ್ತೆ ಇನ್ವೆಸ್ಟ್ ಮಾಡ್ರಿ. ತಿಳಿತ್ರಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಚಲೋ ಅನಿಸ್ರ ವಿಡಿಯೋನ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ನೀವು ಈ ವಿಡಿಯೋ ನೋಡಿ ಈ ವಿಡಿಯೋ ಬಂದ್ ಮಾಡೋಕ್ಕಿಂತ ಮೊದಲ ಕಮೆಂಟ್ ಸೆಕ್ಷನ್ ನಾಗ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ. ಮತ್ತ ಧನ್ಯವಾದಗಳು.